ನಮ್ಮ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳ ಮಾದಿಗ ಸಮಾಜದ ಬಂಧುಗಳಲ್ಲಿ ಹಾಗೂ ಏನು ಮಾದಿಗ ಸಮಾಜದಿಂದ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರ್ತಕ್ಕಂಥ ನಮ್ಮೆಲ್ಲ ಬಾಂಧವರಲ್ಲಿಯೂ ಕೂಡ ಮನವಿಯನ್ನು ಮಾಡಿಕೊಳ್ತೀವಿ. ನಾಳೆಯಿಂದ ಏನು ಸರ್ವೆ ಪ್ರಾರಂಭ ಆಗ್ತಾಯಿದೆ, ಜಾತಿ ಗಣತಿಯ ಒಂದು ಸಮೀಕ್ಷೆ. ಆ ಸಮೀಕ್ಷೆಯಲ್ಲಿ ಕಾಲಮ್ ನಂಬರ್ 61ರಲ್ಲಿ ಮಾದಿಗ ಅಂತಕ್ಕಂಥ ಜಾತಿಯನ್ನು ತಾವು ಕಡ್ಡಾಯವಾಗಿ ಭರಿಸಬೇಕು. ಅದರ ಜೊತೆಯಲ್ಲಿ ಏನು ಮಾಹಿತಿಗಾಗಿ ಬಂದಿರತಕ್ಕಂಥ ಎಲ್ಲ ಏನು ಸಮೀಕ್ಷೆದಾರರಿಗೆ ಸರಿಯಾದ ರೀತಿಯಂಥ ಮಾಹಿತಿಯನ್ನು ಒದಗಿಸಬೇಕು. ಅದರ ಜೊತೆಯಲ್ಲಿ ಏನು 3 ಹಂತಗಳಲ್ಲಿ ಈ ಒಂದು ಜಾತಿ ಗಣತಿಯ ಸಮೀಕ್ಷೆ ನಡೀತಾ ಇದೆ. ನಾಳೆಯಿಂದ ದಿನಾಂಕ 17 ತಾರೀಕಿನವರೆಗೆ ಏನು ಮನೆಗೆ ಬರುವ ಮುಖಾಂತರ ಜಾತಿ ಗಣತಿಯ ಸಮೀಕ್ಷೆ ನಡೀತಿದೆ. ಆ ಸಮೀಕ್ಷೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಸರಿಯಾದ ರೀತಿಯಲ್ಲಿ ಜಾತಿಯನ್ನು ನಮೂದಿಸಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತೀವಿ. ಅದರ ಜೊತೆಗೆ ಏನು 17ರ ನಂತರ 17ರಿಂದ ಏನು 23ರವರೆಗೆ ಏನು ಮತಗಟ್ಟೆಗಳಲ್ಲಿ ಪ್ರಾರಂಭ ಆಗ್ತದೆ. ಆ ಮತಗಟ್ಟೆ ಏನು ಚುನಾವಣೆ ಮತಕೇಂದ್ರಗಳಿದೆ ಅಲ್ಲಿ ಪ್ರಾರಂಭ ಆಗ್ತದೆ. ಅಲ್ಲಿಗೆ ಹೋಗಿ ಎಲ್ಲರೂ ಕೂಡ ಮತ್ತೊಮ್ಮೆ ಜಾತಿ ಗಣತಿಯ ಸಮೀಕ್ಷೆ ನಡೀತದೆ, ಅಲ್ಲಿ ಹೋಗಿ ಕೂಡ ನಮೂದಿಸ್ಬೋದು. ಅದರ ನಂತರ ಆನ್ಲೈನ್ 3ನೇ ಹಂತದ್ದು ಆನ್ಲೈನ್ 19ರಿಂದ 23 ತಾರೀಕುವರೆಗೆ ಆನ್ಲೈನ್ ಇರುತ್ತೆ. ಆ ಆನ್ಲೈನ್ನಲ್ಲಿ ಕೂಡ ತಾವು ಆಧಾರ್ ಕಾರ್ಡನ್ನು ದಾಖಲೆ ಮಾಡುವ ಮುಖಾಂತರ ಬಾರ್ಕೋಡನ್ನು ಹಾಕುವ ಮುಖಾಂತರ ಅಲ್ಲಿಯೂ ಸಹ ತಾವು 3ನೇ ಹಂತದ ಒಂದು ಸಮೀಕ್ಷೆಯಲ್ಲಿಯೂ ಕೂಡ ಭಾಗವಹಿಸಿ ಜಾತಿ ಗಣತಿಗೆ ಸಹಕರಿಸಬೇಕು. ಅದರ ಜೊತೆಗೇನು 30 ವರ್ಷಗಳಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಸಮಾಜದ ಕುಲ ಬಾಂಧವರು, ಏನು ಸಂಘಟನೆಕಾರರು ಎಲ್ಲರೂ ಅಲ್ಲಿ ಕೂಡ ನಾನು ಸಂಘಟನೆಕಾರರಲ್ಲಿ ಎಲ್ಲ ನಮ್ಮ ಸಮಾಜದ ವಿಚಾರವಂತರಲ್ಲಿ, ವಿದ್ಯಾವಂತರಲ್ಲಿ, ಬುದ್ಧಿವಂತರಲ್ಲಿ ಎಲ್ಲರೂ ಅಲ್ಲಿ ಕೂಡ ವಿನಂತಿಯನ್ನು ಮಾಡಿಕೊಳ್ತೀವಿ. ಇಷ್ಟು ವರ್ಷಗಳ ಕಾಲ ತಾವು ಮಾಡಿರ್ತಕ್ಕಂಥ ಹೋರಾಟ ಇಂದು ಒಂದು ಹಂತಕ್ಕೆ ಬಂದು ತಲುಪಿದೆ. ತಾವು ಭಾಳ ಒಂದು ಸಮಯ ಪ್ರಜ್ಞೆಯಿಂದ ಎಲ್ಲರೂ ಕೂಡ ತಮ್ಮ ಓಣಿಗಳಲ್ಲಿ ತಮ್ಮ ಬಡಾವಣೆಗಳಲ್ಲಿ ಏನು ಸಮೀಕ್ಷೆ ಮಾಡಲು ಬರ್ತಾರೋ ಅವ್ರ ಜೊತೆಗೆ ಹೋಗಿ ಎಲ್ಲರೂ ಸಹಕರಿಸುವ ಮುಖಾಂತರ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು ಇಡೀ ರಾಜ್ಯದಲ್ಲಿಯೇ ಮಾದಿಗರು ಮೊದಲಿಗೆ ಇದ್ದಾರೆ ಅಂತಕ್ಕಂಥದ್ದನ್ನು ತಾವು ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೆ ತಾವೆಲ್ಲರೂ ಸಮಯ ಪ್ರಜ್ಞೆಯಿಂದ ಎಲ್ಲ ಹೋರಾಟಗಾರರು, ವಿಚಾರವಂತರು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದನ್ನು ತಾವು ಅತಿ ಶೀಘ್ರದಲ್ಲೇ ಇದರ ಜೊತೆಗೂಡಿ ತಾವು ಸರಿಯಾದ ರೀತಿಯಲ್ಲಿ ಜಾತಿ ಗಣತಿಗೆ ಸಹಕರಿಸ್ಬೇಕಂತೇಳಿ ಎಲ್ಲರಲ್ಲಿ ಕೂಡ ಮನವಿ ಮಾಡಿಕೊಡ್ತೀವಿ. ಡಾಕ್ಯುಮೆಂಟ್ಲಿ ಅಂತೇಳಿ ಅಂದ್ರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಫಸ್ಟ್ ಕೇಳ್ತಾರೆ. ಅದರ ನಂತರ ಏನು ಮನೆಯಲ್ಲಿ ಕಾಸ್ಟ್ ಸರ್ಟಿಫಿಕೇಟು ಸಹ ಕೇಳ್ತಾರೆ. ಅದರ ಜೊತೆಗೆ ತಾವು ಯಾವ ಉದ್ಯೋಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, ತಮ್ಮ ಮನೆಯಲ್ಲಿ ಸರ್ಕಾರಿ ನೌಕರಿ ಇದ್ದಾರಾ ಅಥವಾ ಇಲ್ಲ, ಏನೋ ಪ್ರೈವೇಟಲ್ಲಿ ಕೆಲಸ ಮಾಡ್ತಾಯಿದ್ದಾರಾ ಏನಿಲ್ಲ, ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಕೇಳ್ತಾರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಒದಗಿಸ್ಬೇಕಂತೇಳಿ ನಮ್ಮೆಲ್ಲ ಸಮಾಜದ ಕುಲಬಂಧವರಲ್ಲಿ ಮನವಿ ಮಾಡಿಕೊಳ್ತೀವಿ. ಈಗಾಗಲೇ ರಾಜ್ಯಾದ್ಯಂತ ನಾವು ಅವೇರ್ನೆಸ್ ಕಾರ್ಯಕ್ರಮದ ಜೊತೆಗೆ ಒಂದು ಹ್ಯಾಂಡ್ವಿಲನ್ನು ತಯಾರು ಮಾಡಲಾಗಿದೆ. ಇಡೀ ರಾಜ್ಯಾದ್ಯಂತ ಅದನ್ನು ಹಂಚ್ತಾ ಇದ್ದೀವಿ. ಇವತ್ತು ಕಲಬುರಗಿಯಲ್ಲಿಯೂ ಸಹ ನಾವು 1 ಗಂಟೆಗೆ ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಲಿಂಗರಾಜ್ ತಾರ್ಫೆಲ್. 4ನೇ ತಾರೀಕು ಗುಲ್ಬರ್ಗ ನಗರದಲ್ಲಿ ವಿವಿಧ ಎಲ್ಲ ಮಾದಿಗರ ಹೋರಾಟ ಸಂಘಟನೆ ಪರವಾಗಿ ಪತ್ರಿಕೆ ಮಾಧ್ಯಮಕ್ಕೆ ಬರೋದೆಂದರೆ ಈಗಾಗಲೇ ನಾಗಮತ್ ಏಕಪೀಠ ಸದಸ್ಯವನ್ನು ಒಂದು ಇಡೀ ರಾಜ್ಯದಂಥ ಸರ್ವೆ ಸ್ಟಾರ್ಟ್ ಕಾರ್ಯಕ್ರಮ ಆಗಿದೆ. 5ನೇ ತಾರೀಕಿಂದ ಬರುವಂಥ 17ನೇ ತಾರೀಕುವರೆಗೆ ಸತತವಾಗಿ ಒಂದು 15 ದಿವಸಗಳ ಜಾತಿ ನೋಂದಣಿ. ಆ ಜಾತಿ ನೋಂದಣಿ ಕಾರ್ಯಕ್ರಮದಲ್ಲಿ ಎಲ್ಲ ಟೀಚರ್ಸ್ಗಳು ಮನೆಗೆ ಬರ್ತಾರೆ, BLO ಮನೆಗೆ ಬರ್ತಾರೆ. ಅದಕ್ಕೆ ಮಾದಿಗರಲ್ಲಿ ಎಲ್ಲರಲ್ಲಿ ವಿನಂತಿ, ಕಾಲಮ್ ನಂಬರ್ 61 ನೇರವಾಗಿ 61ಕ್ಕೆ ಮಾದಿಗೆ ಅಂತ ಬರ್ತಾರೆ. ಬರೋಂಥ ದಿನಗಳಲ್ಲಿ ನಮ್ಗೆ ಸರ್ಕಾರ ಕೊಡೋಂಥ ಸವಲತ್ತುಗಳಿಗೆ ಅನುಕೂಲ ಆಗ್ತದೆ. ಅದಕ್ಕೆ ಇಡೀ ಮಾದಿಗರೆಲ್ಲರಲ್ಲಿ ನಮ್ಮ ಕಳಕಳಿ ವಿನಂತಿ ಇದೆ. ಅವರು ಯಾವುದೇ ಕಾರಣಕ್ಕೆ ಒಂದು 15 ದಿವಸ ತಮ್ಮ ಕಾರ್ಯಕ್ರಮ ಬಿಟ್ಟು ಮತ್ತು ಮೇಲಾಗಿ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗ್ರಿ, ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋಗ್ರಿ, ಅವರೆಲ್ಲರೂ ಕರೆಸಿ ನಮ್ಮ ಕುಟುಂಬದ ಎಲ್ಲರ ಸದಸ್ಯ ಕರೆಸಿ ಬಂದಂಥ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಆಧಾರ್ ಕಾರ್ಡ್ಗಳು ತೋರಿಸಿ ಕಾಲಮ್ ನಂಬರ್ 60 ಬರೆಸಬೇಕಾಗಿತ್ತು. ಇಡೀ ಮಾದಿಗರ 61 ಕಾಲಮ್ ಭರಿಸಬೇಕಾಗಿ ಇಡೀ ಜಿಲ್ಲಾ ಮಾದಿಗರು ಗ್ರಾಮದಲ್ಲಿ ಜಿಲ್ಲೆಯಲ್ಲಿ ಮತ್ತು ಹುಬ್ಬಳ್ಳಿ ತಾಲೂಕು ಮಾಡಿ ಎಲ್ಲರಲ್ಲಿ ಇಡೀ ರಾಜ್ಯದ ಮಾದಿಗರಲ್ಲಿ ಗುಲ್ಬರ್ಗ ನಗರದ ಮಾದಿಗರ ಒಕ್ಕಟ್ಟಿಂದ ನಾನು ಕಳಕಳಿ ಮನವಿ ಮಾಡ್ತೇನೆ. ಬರೋ ತಾರೀಕು 5ನೇಯಿಂದ ನಾಳೆಯಿಂದ 17ನೇ ತಾರೀಕಿಗೆ ಎಲ್ಲರೂ ಈಗ ನೋಂದಣಿ ಮಾಡಬೇಕಂತ
ಗುಲ್ಬರ್ಗ ಜನತೆ ಪರವಾಗಿ ವಿನಂತಿಪೂರ್ವಕ ನನ್ನ ಕಳಕಳಿ ಮನವಿ. ಯಾಕಂದ್ರೆ ಈಗಾಗಲೇ 30 ವರ್ಷದಿಂದ ಮಾದಿಗರ ಒಳ ಮೀಸತೆ ಹೋರಾಟ ಇತ್ತು. ಆ ಹೋರಾಟದ ಬಲವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಜನರಿಗೆ ಸಿಗಬೇಕಾದ 101 ಜಾತಿಗಳಲ್ಲಿ ಯಾರು ಎಷ್ಟು ಜನತೆಗೆ ಬಾಬಾ ಸಾಹೇಬ್ರ ಸಂವಿಧಾನ ಹೇಳ್ತಾ ಇದ್ದಾರೆ, ಜಿಸ್ಕಿ ಜತನಾ ಸಂಖ್ಯಾ ಉತನಿ ಉಸ್ಕಿ ಹಿಸ್ಸೆದಾರಿ ಅಂತ ಹೊರಡ. ಅದ್ರ ಪ್ರಕಾರ ರಾಜ್ಯದಲ್ಲಿ ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿ ಮೊದಲು ಇದು ಸಂಬಂಧ ಸದಾಶಿವ ಸರ್ವೆ ಇತ್ತು, ಆಮೇಲೆ ನಾಗಮಂದ ಅದು ಕಾಂತರಾಜ್ ವರದಿ ಇದೆ. ಎಲ್ಲವನ್ನು ಕರೆಸಿ ಮತ್ತೊಮ್ಮೆ ಸ್ಪಷ್ಟಗಳು, ಯಾಕೆ ಬೇರೆ ರಾಜ್ಯದಲ್ಲಿ ಕರ್ನಾಟಕದ ಬೇರೆ ಜಿಲ್ಲೆಗಳಲ್ಲಿ ಆದಿ ಕರ್ನಾಟಕ ಆದಿ ಧರಾಡು ಅಂತ ವ್ಯತ್ಯಾಸ ಇದೆ. ಅದನ್ನು ಸರಿಪಡಿಸಬೇಕಾದ್ರೆ ಇಡೀ ರಾಜ್ಯದಲ್ಲೇ ಈ ಮಾದಿಗರಿಗೆ ಸಂಬಂಧಿತ ಎಲ್ಲ ಜಾತಿಗಳು ಹೊಲಿಗೆ ಸಂಬಂಧಿತ ಎಲ್ಲ ಜಾತಿಗೆ ಸರ್ವೆ ಮಾಡಿದ. ಆ ಸರ್ವೆಗೆ ಒಂದು ಕಾಲಮ್ ಹಾಕಿದ್ದಾರೆ ಸರ್ಕಾರ ನೇಮಳಿ ಪ್ರಕಾರ. ಆ ಕಾಲಮ್ ನಂಬರ್ 61ಕ್ಕೆ ಮಾದಿಗರು ಅಂತ ಬರ್ತು. ಇಡೀ ರಾಜ್ಯದ ಮಾದಿಗರ 30 ವರ್ಷ ಹೋರಾಟದ ಫಲ ಅದ. ಅದಕ್ಕೆಲ್ಲ ಮಾದಿಗರಲ್ಲಿ ಕಳಕಳಿಪೂರ್ವಕ ವಿನಂತಿ ಮಾಡ್ಕೊಳ್ತೀವಿ, ತಾವೆಲ್ಲರೂ ಭರಿಸ್ಬೇಕಂತ ವಿನಂತಿ ಮಾಡ್ತೀವಿ. ನನ್ನ ಹೆಸರು ಶ್ಯಾಮ್ ನಾಟಿಗರ್, ಗುಲ್ಬರ್ಗ ನಗರ ಅಂತ.